शिवानी और आप देख रहे हैं बीजापुर एक्सप्रेस। चलते हैं खबरों की ओर। जय हिंद ಆಟೋ ಚಾಲಕ ಕ್ಷೇಮ ಅಭಿವೃದ್ಧಿ ಚಾಲಕರ ಸಂಘ ವಿಜಯಪುರ ನಮ್ಮ ಸಂಘದ ವತಿಯಿಂದ ಮಕ್ಕಳಿಗೆ ನಾಳೆ ಆಗಸ್ಟ್ 15ರಂದು ಗಾಂಧಿ ಚೌಕದಿಂದ ಕನಗರಾಮ ಹನುಮಂತ ರಂಗ ಮಂದಿರವರೆಗೆ ಎಲ್ಲರಿಗೂ ಫ್ರೀ ಸರ್ವಿಸ್ ಕೊಡ್ತೀವಿ ರೀ. ಅದೇ ರೀತಿ ನಮ್ಮ ಯೋಧರಿಗೆ, ಗರ್ಭಿಣಿ ಮಹಿಳೆಯರಿಗೆ, ಅಂಗವಿಕಲರಿಗೆ ಫ್ರೀ ಸರ್ವಿಸನ್ನು ಕೊಡ್ತೀವಿ ರೀ. ಒಂದು ದಿವಸ ರೀ ಗಾಂಧಿ ಚೌಕದಿಂದ ಜೆಂಡಾ ಐತಲ್ಲ ರೀ, ಆಗಸ್ಟ್ 15ರಂದು ಅವತ್ತು ಮಕ್ಕಳಿಗೆ, ಅಭ್ಯರ್ಥಿಗಳಿಗೆ ಫ್ರೀ ಕೊಡ್ತೀವಿ ರೀ. ಆನಂತರ ಜೈ ಹಿಂದ್ ಸೋಷಿಯಲ್ ಗ್ರೂಪದಿಂದ ಆನಂತರ ಯೋಧರಿಗೆ, ಗರ್ಭಿಣಿ ಮಹಿಳೆಯರಿಗೆ, ಅಂಗವಿಕಲರಿಗೆ ಫ್ರೀ ಸರ್ವಿಸ್ ಕೊಡ್ತೀವಿ ರೀ ಎಲ್ಲ ಕಡೆ ರೀ. ಡೈಲಿ ರೀ. ಅಧ್ಯಕ್ಷರ ನಂಬರ್ ಐತ್ರಿ. ಅದು ಅಧ್ಯಕ್ಷರ ನಂಬರ್ ಐತ್ರಿ. ನಮ್ಮ ಆಟೋ ಮ್ಯಾಗ ಹೆಸರು ಹಾಕ್ಬಿಟ್ಟಿವಿ ರೀ. ಫ್ರೀ ಐತೆ ರೀ. ಅಲ್ಲೈತೆ ನೋಡ್ರಿ ಆಟೋ ರೀ. ಜೈ ಹಿಂದ್ ಆಟೋ ಸೋಷಿಯಲ್ ಗ್ರೂಪ್ ಐತೆ ರೀ. ಒಂದು 20 ಆಟೋ ಅದಾವ್ರಿ ನಮ್ಮ ಸಂಘದಿಂದ ರೀ. ಹಾಂ, ಯಾವಾಗ ಬೇಕಾದ್ರೆ ಕರೆದ್ರಿ. ಏನೋ ಕಂಡೀಷನ್ ರಾತ್ರಿ 100% ಬರ್ತೀವಿ ರೀ ನಾವು. ಟೈಮಿಂಗ್ ಅದು ಏನಿಲ್ಲ ರೀ ನಮ್ಮ ಸರ್ವಿಸಿಗೆ ರೀ. ನಮ್ಮ 24 ತಾಸು ಸರ್ವಿಸ್ ರೀ. ಐತ್ರಿ, ಹೇಳ್ರಿ ಅಧ್ಯಕ್ಷರ. 9036176804. ಯಾವಾಗಲೂ ರೀ. ಶಿವಾನಂದ್ ಗುರಪ್ಪ ಬಸ್ನಾಳ್. ನಾಳೆ ಆಗಸ್ಟ್ 15 ದಿನ ನಮ್ಮ ಜೈ ಹಿಂದ್ ಆಟೋ ಸೋಷಿಯಲ್ ಗ್ರೂಪ್ದವರು ಎಲ್ಲರೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಮೊದಲು ಹಿಡಿದು 2018 ಹಿಡ್ಕೊಂಡು ನನಗೆ ಪರಿಚಯ ಅವರು. ಪ್ರತಿಯೊಂದಕ್ಕೂ ಗರ್ಭಿಣಿ ಹೆಣ್ಮಕ್ಳು ಇರಲಿ, ಅಂಗವಿಕಲ ಇರಲಿ, ಕಷ್ಟದಾಗ ಯಾರೇ ಅದಾರ ಅಂತಂದ್ರೂ ಪ್ರತಿಯೊಂದು ಹೆಣ್ಮಕ್ಳಿಗೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರು ಕೈಲಿಂತ. ಅವರು ಸಮಾಜ ಸೇವೆ ಮಾಡ್ತಾರೆ. ಮಾಡಿ ಈಗ ನಾಳೆ ಆಗಸ್ಟ್ 15 ಇದ್ರ ಸಂಬಂಧ ವಿದ್ಯಾರ್ಥಿಗಳಿಗೆ ಮತ್ತು ಸಣ್ಣ ಮಕ್ಕಳಿಗೆ ಎಲ್ಲಿ ಈಗ ಗಾಂಧಿ ಚೌಕದಿಂದ ಕನಗಲ್ ರಂಗ ಮಂದಿರ ತನಕ ಫ್ರೀ ಸರ್ವಿಸ್ ಕೊಡಾಗುತ್ತಾರೆ. ಮತ್ತು ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳಿಗಾಗಲಿ, ಅಂಗವಿಕಲಿಗಾಗಲಿ ಪ್ರತಿದಿನ ಫ್ರೀ ಸರ್ವಿಸೇ ಕೊಡ್ತಿರ್ತಾರೆ. ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡ್ರಿ, ಎಲ್ಲರೂ ಹೆಲ್ಪ್ ಮಾಡ್ರಿ. ಅವರು ಸಮಾಜ ಸೇವೆ ಮಾಡ್ತಾರೆ. ಏನು ಸೋಷಿಯಲ್ ಗ್ರೂಪ್ ಆಟೋ ಚಾಲಕರಿದಾರ. ಪ್ರತಿಯೊಬ್ಬರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ನು ಕೊಟ್ಟಾರ. ಏನೇ ಪ್ರಾಬ್ಲಮ್ ಇದ್ರು ಸುದ 24 ತಾಸು ಸರ್ವಿಸಿಂಗ್ ಐತೆ ಅವ್ರದ್ದು. ಏನೇ ಅವ್ರ ಮನೆಗೋಸ್ಕರ ಅವ್ರೇನು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸಮಾಜ ಸೇವೆ ಒಳಗೆ ಪ್ರೆಗ್ನೆಂಟ್ ಹೆಣ್ಮಕ್ಳು ಇದ್ರು ಅವ್ರಿಗೆ ಏನು ಯಾವುದೇ ರೀತಿ ತಂಟೆ ತಕರಾರು ಅಲಾರ್ದಂಗೆ ಸೇಫಾಗಿ ದವಾಖಾನೆಗೆ ಸೇರಿಸೋದಾಗ್ಲಿ, ಯಾವುದೇ ರೀತಿ ಇದು ಆದರೂ ಸ್ಪಂದಿಸ್ತಾರೆ. 6 ತಾಸು ರಾತ್ರಿ ಒಳಗೂ ಅವ್ರು ಕಾಲ್ ಮಾಡ್ರಿ. ಪ್ರತಿಯೊಬ್ಬರು ಯಾರಿಗೆ ಆಟೋ ಎಮರ್ಜೆನ್ಸಿ ಇರ್ತದ, ಏನಾರೇ ಬೇರೆ ಪ್ರಾಬ್ಲಮ್ ಇದ್ರು ಸುದ್ದಿ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಪ್ರತಿಯೊಂದಕ್ಕೂ ಅವ್ರು ಹೆಲ್ಪ್ ಮಾಡ್ತಾರೆ. ನನ್ನ ಹೆಸರು ಜಯಶ್री एस ब्याकोड ಅಂತ ಹೇಳಿ. कल 15 अगस्त जो है स्कूल के बच्चों को और कॉलेज के स्टूडेंट गांधी चौक से रंग मंदिर तक फ्री सर्विस किसकी तरफ से दे रहा है ये सर्विस? जय हिंद सोशल ग्रुप ऑटो संघ की तरफ से। मतलब ये फ्री सर्विस है जो दी जा रही है, किसके लिए होगी? मतलब ये अगस्त 15 के खुशी मौके पर दी जा रही है। नहीं, मतलब जो टीचर्स हैं उनके लिए, बच्चों के लिए। ऑल स्टॉप स्कूल का टीचर्स रंदे, स्कूल स्टूडेंट रंदे, बच्चे रंदे सब। कितने ऑटो आपके छोड़े जा रहे हैं? 20 ऑटो। 20 ऑटो रहेंगे। कितना टाइमिंग क्या है? सुबह 8:30 बजे से दोपहर के 2 बजे तक। 2 बजे तक सबके लिए। सबके लिए स्टेडियम में कार्यक्रम खत्म होने के बाद घर तक छोड़ेंगे। मतलब सुबह भी लेकर जाएंगे या सिर्फ होने के बाद आपके? दोनों सुबह से चालू 8 बजे से जाकर आपको छोड़ेंगे भी उधर? छोड़ेंगे भी। उनको कहा बोलते हो घर तक छोड़कर। और बाद में भी वो तुम्हें अंगल को वो अंग का हैंडीकैप डिलीवरी पेशेंट तो कायम का चालू चलते हैं। वो क्या फोन लगाना क्या तुम ना क्या नंबर वे कांटेक्ट नंबर से आते बहुत जने देवर पर गए सिंदगी ये जो है नहीं कांटेक्ट फोन लगा के जाते मुद्दे बात ताड़ी को टिंडी ऑलमोस्ट सब के बाद नंबर है मेरा। खाली तुम्हें जाकर पिकअप करने वाले क्या आप यहाँ हॉस्पिटल में छोड़े? जो बीजापुर का आग उतरे तो कॉल करते हैं, जहाँ जाने का तो वहाँ जाकर छोड़ को और रिटर्न उनको बस स्टैंड लेकर खाली बस स्टैंड तक होता है लेकर कहाँ बोलते हो लोकल बीजापुर लोकल में सिटी कहाँ बोलते हो? दूसरे गाँव को इंडी सिंधी वैसा जाने का रहा तो क्या नहीं क्या सिंधी जाने का नहीं, सिटी बीजापुर सिटी के अंदर होता है सर। आपका नाम है? फिरोज मुल्ला। मोबाइल नंबर बोल छोड़ नाम बोल को 9036176804। ये 24/7 ये? हाँ 24 इमरजेंसी रहे तो उतना लगाना हो, फालतू लोग वो लगाए तो ये होता। और जो इमरजेंसी रहे तो तब कॉल करो, अभी भी सर्विस देते। ये अमल से रहता औरतों को भी है क्या? डिलीवरी पेशेंट सब हॉस्पिटल वो जाने का रात नहीं? हॉस्पिटल नहीं, डिलीवरी पेशेंट वो भी लगा सकते हैं। गाड़ी नहीं मिले तो इमरजेंसी आ सकते हैं। ಏನು ನಾವು ಬೆಳಗ್ಗೆಯಿಂದ ಅಂಗವಿಕಲರ ದಿನಾಚರಣೆ ನಿಮಿತ್ತವಾಗಿ
ಕ್ರೀಡಾ ಸ್ಪರ್ಧೆಯನ್ನು ಆಡೋಕೆ ನಾವು ಇದಕ್ಕೆ ಹೋಗ್ಬೇಕಾಗಿತ್ತು, ಏನಪ್ಪ ಅಂದ್ರೆ ಸ್ಟೇಡಿಯಂಗೆ ಹೋಗ್ಬೇಕಾಗಿತ್ತು. ಆ ಸ್ಟೇಡಿಯಂಗೆ ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ಫಿರೋಜ್ ಸರ್ ಹಾಗೂ ಅವರ ಟೀಮ್ನವರು ಮಾಡಿದರು. ಅವ್ರದ್ದೇ ಆದ ಒಂದು ಸಂಘ ಇದೆ. ಇದು ಯಾವ ಸಂಘಪ್ಪ ಅಂದ್ರೆ ಗರ್ಭಿಣಿಯರಿಗೆ, ಅನಂತರ ಅಂಗವಿಕಲರಿಗೆ ಫ್ರೀ ಆಟೋ. ಇಂಥ ದಿನದಲ್ಲಿ ಫ್ರೀ ಆಟೋ ಹೊಡೆಯೋದೇ ಬಹಳ ನಾವು ಬಹಳ ಕಡಿಮೆ ಕಂಡಿದ್ವಿ. ಅಂದ್ರೆ ಇಂಥ ದಿನದಲ್ಲಿ ಅವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಂಘಕ್ಕೆ ಅವರಿಗೆ ನಾವು ದೇವರ ಆಶೀರ್ವಾದವನ್ನು ಕೊಟ್ಟು ಕಾಪಾಡಲಿ. ಭಗವಂತ ಆ ಫ್ಯಾಮಿಲಿಗೂ ಕೂಡ ಒಳ್ಳೆಯದನ್ನು ಆಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ಅನಂತರ ಮೊನ್ನೆ ಆದರೂ ಕೂಡ ಅಂಗವಿಕಲ ದಿನಾಚರಣೆ ಡಿಸೆಂಬರ್ 3ರಂದು ಕೂಡ ಅಂಗವಿಕಲ ದಿನಾಚರಣೆ ಇತ್ತು. ಆ ದಿನವೂ ಕೂಡ ಸರ್ ನಮ್ಮನ್ನು ಕನಗಲ ರಂಗಮಂದಿರದಿಂದ ಮತ್ತೆ ನಮ್ಮ ಶಾಲೆ ತನ ಅವರ ಆಟೋದಲ್ಲೇ ನಮ್ಮ ಸರ್ವಿಸ್ ಮಾಡಿದ್ರು. ಅವತ್ತು ಕೂಡ ಅಲ್ಲಿಂದ ಕೂಡ ನಮ್ಮನ್ನು ಇವತ್ತು ಹೋಗೋದು ಬರೋದನ್ನು ಸರ್ವಿಸ್ ಮಾಡಿದ್ದಾರೆ. ಅವರಿಗೆ ನಾವು ಚಿರಋಣಿ ಆಗಿರ್ತೇವೆ. ಇದೇ ರೀತಿ ಮುಂದೆ ನಮಗೆ ಒಂದೇ ಅಂತಲ್ಲ, ಅನಾಥರಿಗೆ ಮತ್ತು ಅನಂತರ ಅಂಗವಿಕಲರಿಗೆ, ಅನಂತರ ಗರ್ಭಿಣಿಯರಿಗೆ, ಅನಂತರ ವೃದ್ಧರಿಗೆ ಎಲ್ಲರಿಗೂ ಈ ರೀತಿ ಅವರ ಸಂಘದವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ಆ ಸಂಘದವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ನಾವು ಹಾರೈಸೋಣಪ್ಪ.